ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಮನೆ ಜೆಪಿ ನಗರ 8th ಫೇಸ್ ಅಲ್ಲಿ ಇರುವಂತಹ 3040 ನಾರ್ತ್ ಫೇಸಿಂಗ್ ಅಲ್ಲಿ ಕಟ್ಟಿರುವಂತಹ ಬಿಡಿಎ ಪ್ರಾಪರ್ಟಿ ಆಗಿದೆ. ಇದು ಇಂಡಿಪೆಂಡೆಂಟ್ ಹೌಸ್. ಈ ಪ್ರಾಪರ್ಟಿಯ ವಿಶೇಷತೆ ಏನು ಅಂದ್ರೆ, ಮನೆ ಮುಂದೆಗಡೆಗೆ ನಮ್ಗೆ ದೊಡ್ಡದಾಗಿರುವಂತಹ ಬಿಬಿಎಂಪಿ ಪಾರ್ಕ್ ಇದೆ. ಈ ಪಾರ್ಕ್ ಅಲ್ಲಿ ಮಕ್ಕಳು ಆಟಾಡಕ್ಕೆ ಪ್ಲೇ ಏರಿಯಾ ಕೂಡ ಇದೆ ಅಂತ ಹೇಳ್ಬೋದು. ಎಲ್ಲಾ ವಯಸ್ಕರಿಗೆ ಹೇಳಿ ಮಾಡಿಸಿದ ಮನೆ, ಹೇಳಿ ಮಾಡಿಸಿದ ಜಾಗದಲ್ಲಿ ಇರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಈ ಮನೆಗೆ ಆಟೋಮೆಟಿಕ್ ಗೇಟ್ ಗೆ ವ್ಯವಸ್ಥೆ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ರಿಮೋಟ್ ಕಂಟ್ರೋಲ್ ಆಪರೇಟ್ ಆಗುವಂತಹ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಒಂದು ವಿಡಿಯೋ ಸೆನ್ಸರ್ ಕೂಡ ಇದೆ. ಅನದರ್ ಪರ್ಸನ್ಸ್ ಯಾರಾದ್ರೂ ಬಂದ್ರೆ ಗೇಟ್ ಹತ್ರನೇ ಒಂದು ವಿಡಿಯೋ ಕಾಲಿಂಗ್ ಕೂಡ ನಾವು ಮಾತಾಡೋ ಅಂತ ಫೆಸಿಲಿಟಿ ಕೂಡ ನಮ್ಗೆ ಆಲ್ರೆಡಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಐಫೈ ಲುಕ್ ಅಲ್ಲಿ ಕಟ್ಟಿರುವಂತಹ ಮನೆ, 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ, ಯಾರೆಲ್ಲ ನನ್ನ ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಬಿಡಿಎ ಪ್ರಾಪರ್ಟಿ ಆಗಿದೆ. 30-40ರಲ್ಲಿ ಕನ್ಸ್ಟ್ರಕ್ಷನ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ನಾವು ನೋಡ್ತಾ ಇದೀವಿ ಈಗ ಎಕ್ಸಾಕ್ಟ್ ಮನೆ ಒಳಗಡೆ ಇರುವಂತಹ ಕಾರ್ ಪಾರ್ಕಿಂಗ್ ಅಲ್ಲಿ ನಿಂತಿದ್ದೀನಿ. ಕಾರ್ ಪಾರ್ಕಿಂಗ್ ಇಂದ ನೋಡಿದ್ರೆ ಎಕ್ಸಾಕ್ಟ್ ನಮ್ಗೆ ಎದುರುಗಡೆ ಕಾಣಿಸ್ತಿದ್ಯಲ್ಲ, ಅದು ಬಂದು ದೊಡ್ಡದಾಗಿರುವಂತಹ ಬಿಬಿಎಂಪಿ ಪಾರ್ಕ್. ಮೇನ್ ಅಡ್ವಾಂಟೇಜ್ ಏನು ಅಂದ್ರೆ, 30 ಅಡಿ ರೋಡ್ ಇದೆ, ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಪ್ರೆಸೆಂಟ್ ನಮ್ಗೆ ರನ್ನಿಂಗ್ ಇದೆ. ಆಪೋಸಿಟ್ ಅಲ್ಲಿ ನಮ್ಗೆ ಪಾರ್ಕ್ ಇದೆ. ಪಾರ್ಕ್ ಎಂಟ್ರೆನ್ಸ್ ಗೇಟ್ ಕೂಡ ಈ ಮನೆ ಮುಂದೆಗಡೆ ಕೂಡ ನಮ್ಗೆ ಕೊಟ್ಟಿರುವಂತದ್ದು. ಲವ್ಲಿ ಆಗಿರುವಂತಹ 100% ರೆಸಿಡೆನ್ಸಿ ಏರಿಯಾದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಮನೆ ಕೂಡ ಅಷ್ಟೇ, ಅಷ್ಟು ಸಖತ್ತಾಗಿ ನಮ್ಗೆ ಮನೆ ಬಿಲ್ಡ್ ಆಗಿದೆ. 30-40ರಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಎಕ್ಸಾಕ್ಟ್ ಕಾರ್ ಪಾರ್ಕಿಂಗ್ ಅಲ್ಲಿ ಇದೀನಿ. ಕಾರ್ ಪಾರ್ಕಿಂಗ್ ನ ನೋಡ್ಬೋದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 2 ಕಾರ್ಗಳು ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಫ್ಲೋರಿಂಗ್ ಬಂದು ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಜೊತೆಗೆ ಅವಾಗ್ಲೇ ನೋಡಿದ್ರಲ್ಲ ಬಿಲ್ಡಪ್ ಶರ್ಟ್ ಅಲ್ಲಿ ವಿಡಿಯೋ ಕಾಲಿಂಗ್ ರೆಕಾರ್ಡಿಂಗ್, ಯಾರಾದ್ರೂ ಮನೆಯೊಳಗಡೆ ಎಂಟ್ರಿ ಆದ್ರೆ ಜೊತೆಗೆ ವಿಡಿಯೋದಲ್ಲಿ ಮಾತಾಡುವಂತಹ ಎಕ್ವಿಪ್ಮೆಂಟ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಈ ಏನ್ ಗೇಟ್ ಇದೆ, ಪಾರ್ಕಿಂಗ್ ಗೇಟ್, ಇದು ಆಟೋಮೆಟಿಕ್ ಕಂಟ್ರೋಲ್ ಅಲ್ಲಿ ಓಪನ್ ಮತ್ತೆ ಕ್ಲೋಸ್ ಆಗುವಂತಹ ಫೆಸಿಲಿಟಿ ಕೂಡ ಆಲ್ರೆಡಿ, ಮೋಟರ್ ಕಂಟ್ರೋಲ್ ಕೂಡ, ರಿಮೋಟ್ ಕಂಟ್ರೋಲ್ ಕೂಡ, ಪ್ರತಿಯೊಂದು ಕೂಡ ನಮ್ಗೆ ಎಕ್ವಿಪ್ಮೆಂಟ್ ರೆಡಿ ಮಾಡಿ ಇಟ್ಟಿರುವಂತದ್ದು. ಮಾಡರ್ನ್ ಟೆಕ್ನಾಲಜಿ ಆಲ್ರೆಡಿ ಯೂಸ್ ಆಗಿದೆ ಈ ಮನೆಗೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಎಲೆಕ್ಟ್ರಿಕ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಲಿಫ್ಟ್ ವಿತ್ ಫಿಂಗರ್ ಪ್ರಿಂಟ್ ಇದೆ. ಫಿಂಗರ್ ಪ್ರಿಂಟ್, ಪಾಸ್ಕೋಡ್ ಎಲ್ಲ ನಮ್ಗೆ ಇರುವಂತದ್ದು. ಪ್ರತಿ ಒಂದು ಕೂಡ ಐಟಮ್ಸ್ ಗಳನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ರೆಡಿ ಟು ಆಕ್ಯುಪೈ ಅಂತಾನೆ ಹೇಳ್ಬೋದು. ಈ ಗ್ರೌಂಡ್ ಫ್ಲೋರ್ ಅಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಫೆಸಿಲಿಟಿ, ಇಲ್ಲಿ ನಮ್ಗೆ ಒಂದು ಹ್ಯಾಂಡ್ ವಾಶ್ ಗೆ ಒಂದು ಫೆಸಿಲಿಟಿ, ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇದು ಚಿಕ್ಕದಾಗಿರುವಂತಹ ಒಂದು ಸರ್ವೆಂಟ್ ರೂಮು, ಇಲ್ಲಾಂದ್ರೆ ಆಫೀಸ್ ಸ್ಪೇಸ್ ಕೂಡ ನಮ್ಗೆ ಯೂಸ್ ಮಾಡ್ಕೊಳ್ಳೋ ಪ್ರಾವಿಷನ್ ಮಾಡಿದ್ರೆ. ಪಿಒಪಿ ವಿತ್ LED ಲೈಟ್ ವಿತ್ ಫ್ಯಾನು ವಿತ್ ಕಬೋರ್ಡ್ ಗೆ ಒಂದು ವಾರ್ಡ್ರೋಬ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಈ ರೂಮ್ ಫೆಸಿಲಿಟಿ ಕೂಡ ನಮ್ಗೆ ರೆಡಿ ಇದೆ. ಇದ್ರ ಪಕ್ಕದಲ್ಲಿ ಇದು ಸ್ಟೋರ್ ರೂಮ್ ತರ ಒಂದು ಯೂಸ್ ಮಾಡಿದ್ದಾರೆ. ಇಲ್ಲಾಂದ್ರೆ ಇಲ್ಲಿ ಕಿಚನ್ ಏರಿಯಾ ತರ ಒಂದು ಬಾಕ್ಸ್ ತರ ಮಾಡಿದಾರಲ್ಲ, ಇದು ಕಿಚನ್ ಏರಿಯಾ. ಸೆಂಟ್ರಲ್ಲಿ ಯಾವ ತರ ಕನ್ವರ್ಟ್ ಮಾಡಬಹುದು ಆ ತರ ಕನ್ವರ್ಟ್ ಮಾಡ್ಕೊಳ್ಳೋ ತರ ಒಂದು ಪ್ರಾವಿಷನ್ ಮಾಡಿ ಇಟ್ಟಿರುವಂತದ್ದು. ಇನ್ ಕೇಸ್ ಮನೆಗೆ ಯಾರಾದ್ರು ಡ್ರೈವರ್ ಫ್ಯಾಮಿಲಿ ಇತ್ತು ಅಂದ್ರೆ ಆ ಡ್ರೈವರ್ ಫ್ಯಾಮಿಲಿಗೋಸ್ಕರ ಅಂತ ಮಾಡಿರುವಂತದ್ದು. ನಮ್ಗೆ ಯಾವ ತರ ಬೇಕೋ ಆ ತರ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ನೋಡಿ, ಇಲ್ಲೂ ಸೆಮಿ ಇಂಟೀರಿಯರ್ ವರ್ಕು. ಈ ಪೋರ್ಷನ್ ಸ್ಟ್ಯಾಂಡಿಂಗ್ ಅಲ್ಲಿ ನಮ್ಗೊಂದು ಗ್ರಾನೈಟ್ ಸ್ಲ್ಯಾಬ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಶೂ ರ್ಯಾಕುಗಳಾಗ್ಲಿ, ಇಲ್ಲಾಂದ್ರೆ ಪಾರ್ಕಿಂಗ್ ಸಂಬಂಧಪಟ್ಟಿರುವಂತಹ ಕ್ಲೀನಿಂಗ್ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ಗೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಸ್ಟೋರೇಜ್ ಪ್ರಕಾರ ಒಂದು ಇಂಟೀರಿಯರ್ ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಮಾಡಿ ಬಿಟ್ಟಿದ್ದಾರೆ. ಮನೆ ನೋಡಿ ಎಷ್ಟು ಕ್ಲೀನ್ ಆಗಿ, ನೀಟಾಗಿ, ಎಷ್ಟು ಅಚ್ಚುಕಟ್ಟಾಗಿ ಮನೆನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅಂದ್ರೆ, ಲವ್ಲಿ ಲೊಕೇಶನ್ ಅಲ್ಲಿ ಲವ್ಲಿ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಕಾವೇರಿಗೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಪ್ರಾವಿಷನ್ ಮಾಡಿರುವಂತದ್ದು. ಸಂಪು ಮತ್ತೆ ಬೋರ್ವೆಲ್ ಫೆಸಿಲಿಟಿ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇದೆ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಸ್ಟೇರ್ ಕೇಸ್ ನ ನೋಡಬಹುದು ವೀಕ್ಷಕರೇ. 45mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ವಾಲ್ಗಳಿಗೆಲ್ಲ ನೋಡಬಹುದು ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ರೆ. ಫುಲ್ ಕವರ್ಡ್ ಆಗಿದೆ. ಯಾರು ಅನದರ್ ಪರ್ಸನ್ಸ್ ಮನೆ ಒಳಗಡೆ ಎಂಟ್ರಿ ಆದ್ರೆ ಫುಲ್ ಸೆಕ್ಯೂರಿಟಿ ತರ ಫುಲ್ MS ಗ್ರಿಲ್ ವರ್ಕ್, SS ಗ್ರಿಲ್ ವರ್ಕ್ ಎಲ್ಲ ನಮಗೆ ಫುಲ್ ಕಂಪ್ಲೀಟ್ ಆಗಿದೆ. ಐಫೈ ಲುಕ್ ಅಲ್ಲಿ ಸೂಪರ್ ಆಗಿ ಮನೆ ಬಿಲ್ಡ್ ಆಗಿದೆ ಅಂತ ಹೇಳ್ಬೋದು. ನಾರ್ತ್ ಫೇಸಿಂಗ್ ಬಿಲ್ಡಿಂಗು, ಈಸ್ಟ್ ಡೋರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ಇದು. ಡೋರ್ ಬಂದು ನೋಡಬಹುದು, ಇದು ಈಸ್ಟ್ ಫೇಸಿಂಗ್ ಮೈನ್ ಡೋರ್. ಇದು ವೀಕ್ಷಕರೇ, ಈಗ ಫಸ್ಟ್ ಫ್ಲೋರ್ ಅಲ್ಲಿ ಇರುವಂತಹ ಲಿವಿಂಗ್ ರೂಮು, ಸಭಾಂಗಣ, ಹಾಲ್ ಅಲ್ಲಿ ಇದೀವಿ. ಹಾಲ್ ನೋಡ್ಬೋದು, ತುಂಬಾ ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ಆಕ್ಚುಲಿ ನೋಡಿ, ಸನ್ಲೈಟ್ ನಮ್ಗೆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಪಕ್ಕದಲ್ಲಿ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅವ್ರದ್ದು ಅಷ್ಟೇ ಸ್ವಂತಕ್ಕಂತ ಕಟ್ಸ್ಕೊಂಡಿರೋ ಮನೆ. ಈ ಮನೆ ಇಷ್ಟಕ್ಕೆ ಇರೋದ್ರಿಂದ ಸನ್ಲೈಟ್ ನಮ್ಗೆ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ನಾರ್ತ್ ಫೇಸಿಂಗ್ ಅಲ್ಲಿ ನಮ್ಗೆ ಪಾರ್ಕ್ ಇದೆ. ಸೂಪರ್ ಆಗಿ ನಮ್ಗೆ ಬಿಲ್ಡ್ ಆಗಿದೆ. ಫ್ಲೋರಿಂಗ್ ಬಂದು ನಮ್ಗೆ ಬುಕ್ ಮಾರ್ಕ್ ಇರುವಂತಹ ಇಟಾಲಿಯನ್ ಮಾರ್ಬಲ್ ನಮ್ಗೆ ಯೂಸ್ ಮಾಡಿದ್ದಾರೆ.
ಸ್ಪೇಷಿಯಸ್ ಆಗಿ ಎಲ್ ಶೇಪ್ ಅಲ್ಲಿ ಸೋಫಾ ಕೂಡ ನಾವು ಹಾಕೋಬಹುದು. ಅಷ್ಟು ಜಾಗ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ನಮ್ಗೆ 3 ಕಡೆಗೂ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಕ್ರಾಸ್ ವೆಂಟಿಲೇಷನ್ ಗೆ ನಮ್ಗೆ ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ. ಈ ಪೋರ್ಷನ್ ನಮ್ಗೆ ವಿಂಡೋ ಇದೆ, ಈ ಪೋರ್ಷನ್ ನಮ್ಗೆ ವಿಂಡೋ ಇದೆ. ವಿಂಡೋ ಶಟರ್ಸ್ ಮತ್ತೆ ಮೈನ್ ಡೋರ್ಗಳೆಲ್ಲ ನಮ್ಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ರೆಡಿ ಟು ಆಕ್ಯುಪೈ ಅಂತ ಹೇಳ್ಬೋದು ಈ ಮನೆ. ಯಾಕಂದ್ರೆ ಆಲ್ರೆಡಿ ಡಬಲ್ ರಾಡ್ ಇರುವಂತಹ ಕಟನ್ ರಾಡ್ ಕೂಡ ನಮ್ಗೆ ಯೂಸ್ ಮಾಡಿದ್ದಾರೆ. ಜೊತೆಗೆ ವಿತ್ ಸೀಲಿಂಗ್ ಅಲ್ಲಿ ಕೂಡ ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ, ವಿತ್ POP ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. LED ಲೈಟ್ಸ್ ಗಳು ವಿತ್ ಫ್ಯಾನ್ ಕೂಡ ಇದೆ ನೋಡಿ. ಫ್ಯಾನ್ ಅಲ್ಲಿ ಮಾಡರ್ನ್ ಟೆಕ್ನಾಲಜಿ ಇರುವಂತಹ ಫ್ಯಾನ್ ಯೂಸ್ ಮಾಡಿರುವಂತದ್ದು, ವಿತ್ ಲೈಟ್ ಗೆ ಇರುವಂತಹ ಪ್ರಾವಿಷನ್ ಕೊಟ್ಟಿರುವಂತಹ ಫ್ಯಾನ್ ಗಳನ್ನೇ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಎಷ್ಟು ಡೆಪ್ತ್ ಇದೆ ನೋಡಿ. ಟಿವಿ ಕ್ಯಾಬಿನೆಟ್ಗೂ ನಮಗೂ ತುಂಬಾನೇ ಡೆಪ್ತ್ ಇದೆ. ಅಷ್ಟು ಸ್ಪೇಷಿಯಸ್ ಆಗಿ ನಮ್ಗೆ ಬಿಲ್ಡ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಬಿಲ್ಡ್ ಆಗಿರುವಂತಹ ಮನೇಲಿ ಇವತ್ತು ನಾವಿದೀವಿ. 100% ರೆಸಿಡೆನ್ಸಿ, ದೊಡ್ಡ ಪಾರ್ಕ್ ಮುಂದೆನೆ ನಾವ್ ಇರುವಂತದ್ದು. 100 ಫೀಟ್ ರೋಡ್ ಸ್ಟಾರ್ಟಿಂಗ್ ಅಲ್ಲಿ ನೋಡ್ರಲ್ಲ, 100 ಫೀಟ್ ರೋಡ್ ಪ್ಯಾರದಲ್ಲೇ ಈ ಪ್ರಾಪರ್ಟಿ ಇರುವಂತದ್ದು. ಈ ಟಿವಿ ಕ್ಯಾಬಿನೆಟ್ ಅಲ್ಲಿ ದೊಡ್ಡದಾಗಿರುವಂತಹ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಎಲ್ಲಾ ರೀತಿಯ ಪ್ರಾವಿಷನ್ ಕೂಡ ನಮ್ಗೆ ಮಾಡಿ ಬಿಟ್ಟಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳು, ಒಳಗಡೆ ಮಿಷಿನ್ ಇಟ್ಕೊಳ್ಳೋದಕ್ಕೆ, ಇಲ್ಲಂದ್ರೆ ಬಾಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ವಿತ್ ಗ್ಲಾಸಿ ಡೋರ್. ಮೇಲ್ಗಡೆ ಕೂಡ ನಮಗೆ ಇಟಾಲಿಯನ್ ಮಾರ್ಬಲ್ ಕ್ಲೇಡಿಂಗ್ ಒಂದು ಕೊಟ್ಟಿರುವಂತದ್ದು ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಕೆಳಗಡೆ ಕೂಡ ನೋಡ್ಬೋದು ಈ ಪೋರ್ಷನ್ ಅಲ್ಲಿ ಲೈಟಿಂಗ್ ಏನ್ ಬರ್ತಾ ಇದೆ, ಡಿಸೈನ್ ಕಲರ್ಫುಲ್ ಆಗಿರುವಂತಹ ಸ್ಟ್ರಕ್ಚರ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಈ ಪೋರ್ಷನ್ ಅಲ್ಲಿ ಕಲರ್ ಕಲ್ಲುಗಳು ಬರುತ್ತಲ್ಲ, ಆರ್ಟಿಫಿಷಿಯಲ್ ಕಲ್ಲುಗಳು, ಅದು ಕೂಡ ನಾವು ಇಟ್ಕೊಂಡು ಮೌಂಟ್ ಮಾಡ್ಕೊಬಹುದು. ಆ ತರ ಎಲಿವೇಶನ್ ಅಲ್ಲಿ ತಗೊಂಡಿರೋ ಮನೆ ಈ ಮನೆ ಆಗಿದೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ಬರುವಂತದ್ದು ಪೂಜಾ ಮನೆ. ಆರಾಮಾಗಿ ಒಂದು 3 ಜನ ಕುತ್ಕೊಳ್ಳುವಷ್ಟು ಜಾಗ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ವೈಟ್ ಮಾರ್ಬಲ್ ನಮ್ಗೆ ವಾಲ್ ಕ್ಲೀಡಿಂಗ್ ಗಳನ್ನ ಮಾಡಿರುವಂತದ್ದು. ಮೇಲ್ಗಡೆ ವಿತ್ ಇಂಟೀರಿಯರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ವುಡ್ ವರ್ಕ್ ಪ್ಲಸ್ ಒಂದು ಗ್ರಾನೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ವಿತ್ ಲೈಟ್. ಆ ಲೈಟ್ ನಮ್ಗೆ ಆ ಗ್ರಾನೈಟ್ ಇಂದ ನಮ್ಗೆ ಕ್ಲೀಡಿಂಗ್ ಬರ್ತಾ ಇರುವಂತದ್ದು. ಆ ಗ್ರೇನ್ಸ್ ಗಳೆಲ್ಲ ನೋಡ್ಬೋದು. ಐಫೈ ಲುಕ್ ಅಲ್ಲಿ ನಮ್ಗೆ ಮನೆಯನ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದೆಲ್ಲ ವಾಲ್ಗಳಿಗೆಲ್ಲ ನಮ್ಗೆ ವೈಟ್ ಮಾರ್ಬಲ್ ನ ಯೂಸ್ ಮಾಡಿರುವಂತದ್ದು. ಇದೊಂದು ಕ್ಲೇಡಿಂಗ್ ಒಂದು ಕೊಟ್ಟಿರುವಂತದ್ದು. 3 ಕಡೆ ಸ್ವಿಚಸ್ ಬಾಕ್ಸ್ ಗಳನ್ನ ಕೊಟ್ಟಿದ್ದಾರೆ. 3 ಜನ ಕುತ್ಕೊಳ್ಳೋಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ಡೋರ್ ನೋಡಿ ಏನ್ ಸೈಜ್ ಅಲ್ಲಿ ಇದೆ ನೋಡಿ. ಪೂಜಾ ಮನೆ ಡೋರು ತುಂಬಾ ಐಫೈ ಆಗಿ ಖರ್ಚು ಮಾಡಿದ್ದಾರೆ. ತುಂಬಾ ಕ್ಲೀನ್ ಆಗಿ ನೀಟಾಗಿ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿರುವಂತದ್ದು. ಈ ಪೂಜಾ ಮನೆ ಪಕ್ಕದಲ್ಲಿ ನಮ್ಗೆ ಮಾಮೂಲಿ ಲಿಫ್ಟ್ ಏರಿಯಾ. ಎಕ್ಸಾಕ್ಟ್ ಸೌತ್ ಈಸ್ಟ್ ಅಲ್ಲಿ ಏನು ಅಗ್ನಿಮೂಲೆ ಬರುತ್ತೆ, ಸೌತ್ ಈಸ್ಟ್ ಅಲ್ಲಿ ನಮ್ಗೆ ಅಗ್ನಿಮನೆ ಅಂದ್ರೆ ಕಿಚನ್ ಏರಿಯಾನ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಸ್ಲ್ಯಾಬ್ ಅಂದ್ರೆ ನಮ್ಗೆ ಗ್ರಾನೈಟ್ ಸ್ಲ್ಯಾಬ್ ಕೊಟ್ಟಿದ್ದಾರೆ. ಇಲ್ಲಿ 3 ಬ್ಯಾಸ್ಕೆಟ್ ಇದೆ. ಆ ಪೋರ್ಷನ್ ಅಲ್ಲಿ 3 ಬ್ಯಾಸ್ಕೆಟ್ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ವಿತ್ ಸ್ಟೋರೇಜ್, ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಗೆ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಇದೊಳಗಡೆ ಎಲ್ಲ ನಮ್ಗೆ ಟ್ರೇಗಳಿದೆ ನೋಡಿ. ಈ ಪೋರ್ಷನ್ ಫುಲ್ ನಮ್ಗೆ ಟ್ರೇಗಳಿದೆ. ಇಲ್ಲೂ ಕೂಡ ನಮ್ಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳಕ್ಕೆ ವಿತ್ ಸ್ಟೋರೇಜ್ ಗೆ ಒಂದು ಪ್ರಾವಿಷನ್ ಕೂಡ ನಮ್ಗೆ ಮಾಡಿರೋವಂಥದ್ದು. ಜೊತೆಗೆ ಯಾವುದೇ ರೀತಿ ಈ ಸ್ಲ್ಯಾಬ್ ಇಂದ ವಾಟರ್ ಕೆಳಗಡೆ ಬರ್ದಿರಾ, ಇಲ್ಲೂ ಕೂಡ ನಮ್ಗೊಂದು 1/2 ಇಂಚಸ್ ಗ್ರಾನೈಟ್ ನ ರೈಸ್ ಮಾಡಿದ್ದಾರೆ. ಮೇನ್ ಆಗಿ ಏನು ಅಂದ್ರೆ ಸಿಂಕ್ ಆಪ್ಷನ್ ಇಲ್ಲಿ ನಮ್ಗೆ ಕಟ್ ಮಾಡಿಲ್ಲ. ಈಗ ಪ್ರೆಸೆಂಟ್ ಏನು ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಆ ಸಿಂಕ್ ಹಾಕೊಡ್ತೀನಿ ಕೂಡ ಅಂತ ಹೇಳಿದ್ದಾರೆ. ಈ ಪೋರ್ಷನ್ ಅಲ್ಲಿ ಟೆಕ್ನಾಲಜಿ ಸಂಬಂಧಪಟ್ಟಿರುವಂತಹ ಸಿಂಕ್ ಗಳೇನಿದೆ ಅದೇ ನಮ್ಗೆ ಒಂದು ಆಪ್ಷನ್ ಕೊಡ್ತೀನಿ ಅಂತ ಕೂಡ ಹೇಳಿರುವಂತದ್ದು. ಮೇಲ್ಗಡೆ ಕೂಡ ಇಟ್ಕೊಬಹುದು, ಇಲ್ಲಾಂದ್ರೆ ಕೆಳಗಡೆ ಕಟ್ ಮಾಡಿ ಏನ್ ಬರುತ್ತಲ್ಲ ಆ ತರ ಕೂಡ ನಮಗೆ ಮಾಡಬಹುದು ಅನ್ನೋ ಆಪ್ಷನ್ ಅಲ್ಲಿ ನಮ್ಗೆ ಸಿಂಕ್ ಹಾಕೊಟ್ಟಿಲ್ಲ. ಆ ಟೆಕ್ನಾಲಜಿ ಇರುವಂತಹ ಸಿಂಕ್ ಗೆ ಇಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಹಾಕುವ ಗಾಡಿಗೆ ಇಲ್ಲಿ ಜಿಮ್ಮಿಗೆ ಈ ಪೋರ್ಷನ್ ಅಲ್ಲಿ, ಈ ಪೋರ್ಷನ್ ಫುಲ್ ನೋಡಬಹುದು ಪ್ರೊಫೈಲ್ ಲೈಟ್ ವಿತ್ ವಾರ್ಮ್ ಲೈಟ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಫುಲ್ ನಮ್ಗೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿರುವಂತದ್ದು. ವಿತ್ POP ವಿತ್ ಫ್ಯಾನ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ಆಲ್ರೆಡಿ ನಮ್ಗೆ ಇಟಾಲಿಯನ್ ಮಾರ್ಬಲ್ ಕೊಟ್ಟಿರುವಂತದ್ದು. ಓವೆನ್, ಫ್ರಿಡ್ಜ್, ಇಲ್ಲಿ ನಮ್ಗೆ ಡಿಶ್ ವಾಶ್ ಗೆ ಪ್ರಾವಿಷನ್ ಕೊಟ್ಟಿದ್ದಾರೆ ಒಳಗಡೆ. ಈ ಪೋರ್ಷನ್ ಅಲ್ಲಿ ಏನಿದೆ, ಇಲ್ಲಿ ಡಿಶ್ ವಾಶ್ ಗೆ ಪ್ರಾವಿಷನ್ ಕೊಟ್ಟಿರೋದು. ಇನ್ಲೈಟ್, ಔಟ್ಲೈಟ್, ಪವರ್ ಸಪ್ಲೈ ಈ ಪೋರ್ಷನ್ ಅಲ್ಲಿ ನಮ್ಗೆ ಕೊಟ್ಟಿರುವಂತದ್ದು. ಈ ತರ ಇದೆ. ಇದೆಲ್ಲ ನಮ್ಗೆ ಟ್ರಾನ್ಸ್ಪರೆಂಟ್ ಡೋರ್ಗಳು ಕಾಣಿಸುತ್ತೆ. ಐಟಮ್ಸ್ ಗಳನ್ನ ಇಟ್ಕೊಂಡ್ರೆ ಟ್ರಾನ್ಸ್ಪರೆಂಟ್ ತರ ನಮ್ಗೆ ಕಾಣಿಸುವಂತ ಪ್ರಾವಿಷನ್ ವರ್ಕ್ಗಳು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಕಿಚನ್ ಪಕ್ಕದಲ್ಲಿ ಯುಟಿಲಿಟಿ, ಇಲ್ಲೂ ಒಂದು ಸಿಂಕ್ ಬರುತ್ತೆ. ಈ ಪೋರ್ಷನ್ ನೋಡಿ ಯುಟಿಲಿಟಿ. ಇನ್ ಕೇಸ್ ಏನಾದ್ರೂ ಮೇಲ್ಗಡೆ ಹತ್ತಕ್ಕಾಗಲ್ಲ ಅನ್ನೋರು ಇಲ್ಲಿ ಏನಾದ್ರು ನಾವು ವಾಷಿಂಗ್ ಮಿಷಿನ್ ಬೇಕಾದ್ರೆ ವಾಷಿಂಗ್ ಮಿಷಿನ್ ನಾವು ಇಲ್ಲಿ ಮೌಂಟ್ ಮಾಡ್ಕೊಬಹುದು. ಸಕ್ಕದಾಗಿ ನಮ್ಗೆ ಬಿಲ್ಡ್ ಆಗಿರುವಂತಹ ಮನೆ, ಐಫೈ ಲುಕ್ ಅಲ್ಲಿ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಪೋರ್ಷನ್ ಅಲ್ಲ ನೋಡಿ ಇಂಟೀರಿಯರ್ ವರ್ಕ್ ಅಲ್ಲಿ ನಮ್ಗೆ ಸೀಲಿಂಗ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ಹಾಲ್ ಅಂತೂ ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಸೂಪರ್ ಆಗಿದೆ ವೀಕ್ಷಕರೇ. ಇಲ್ಲಿ ಚಿಕ್ಕದಾಗಿರುವಂತಹ ಒಂದು ಪೇರೆಂಟ್ಸ್ ರೂಮ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೂಡ ನಾವು ಹಾಕೋಬಹುದು, ಅಷ್ಟು ಜಾಗ ಇದೆ. 2 ಡ್ರೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು,
ಫ್ಯಾನು POP ವಿತ್ LED ಲೈಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇದ್ರ ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ಒಂದು ಫೆಸಿಲಿಟಿ ಕೊಟ್ಟಿರುವಂತದ್ದು. ವೆಟ್ರೋಫೈಡ್ ಟೈಲ್ಸ್, ಡ್ರೈ ವಾಟರ್, ವಾಲ್ ಮೌಂಟೆಡ್ ಕಮೋಡ್ಗಳ ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ಗೂ ಈ ಪೋರ್ಷನ್ ಒಂದು ಪ್ರಾವಿಷನ್ ಇದೆ. ಇಲ್ಲೂ ಕೂಡ ನಮಗೊಂದು ಪ್ರಾವಿಷನ್ ಮಾಡಿರುವಂತದ್ದು ಮಿರರ್ ಆಪ್ಷನ್ ವಿತ್ ಲೈಟಿಗೆ ಕೂಡ ನಮಗೆಲ್ಲ ಪ್ರಾವಿಷನ್ ಮಾಡಿ ಬಿಟ್ಟಿರುವಂತದ್ದು. ಅಲ್ಲಿ ಕೂಡ ನೋಡಿ ಎಕ್ಸಾಕ್ಟ್ ಫ್ಯಾನ್ ಎಲ್ಲ ಆಲ್ರೆಡಿ ಹಾಕೊಟ್ಬಿಟ್ಟಿರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. i5 100%. ಜಸ್ಟ್ ಒಂದು ವಿಸಿಟ್ ಮಾಡಿ, ತುಂಬಾ ನೀವು ಲೈಕ್ ಮಾಡ್ತೀರಾ ಅಂತ ಹೇಳ್ಬೋದು. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಈಗ ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಬಂದಿದ್ದೀನಿ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇಲ್ಲಿ ನಮಗೆ ಲಿಫ್ಟಿಗೆ ಒಂದು ಪ್ರಾವಿಷನ್ ಇದೆ. ಇಲ್ಲಿ ಸ್ಟಡಿ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮೇಲ್ಗಡೆ ಎಲ್ಲ ಬುಕ್ ರ್ಯಾಕ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ವರ್ಕ್ ಈ ಪೋರ್ಷನ್ ಅಲ್ಲಿ ನೋಡಬಹುದು. ಐಟಮ್ಸ್ ಇಟ್ಕೊಳ್ಳೋಕೆ ವಿತ್ ಮೇಲ್ಗಡೆ ಒಂದು ಸ್ಲ್ಯಾಬ್ ಕೂಡ ವರ್ಕ್ ನಮಗೆ ಕೊಟ್ಟಿರುವಂತದ್ದು. ಈಗ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇದೀನಿ. ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಏನು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಕೊಬೇರನ್ ಮೂಲೆಯಲ್ಲಿ ಇದೀನಿ. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ, 2 ಫ್ಯಾನು ವಿತ್ POP ವಿತ್ ನಮಗೆ POP ವಿತ್ ಇಂಟೀರಿಯರ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಪ್ರೊಫೈಲ್ ಲೈಟ್ ಎಲ್ಲ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಷ್ಟು ಸ್ಪೇಷಿಯಸ್ ಆಗಿ ಬ್ಯೂಟಿಫುಲ್ ಆಗಿ ವರ್ಕ್ ನ ಮಾಡ್ಕೊಟ್ಟಿದ್ರೆ ಅಲ್ಟಿಮೇಟ್ ಆಗಿ ಮಾಡ್ಕೊಟ್ಟಿರುವಂತದ್ದು. ಫ್ಲೋರಿಂಗ್ ಎಲ್ಲ ನಮಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೆ ಒಂದು ಕ್ರಾಸ್ ವೆಂಟಿಲೇಷನ್ ಗೆ ವಿಂಡೋ ಕೂಡ ನಮಗೆ ಕೊಟ್ಟಿರುವಂತದ್ದು. ವಿಂಡೋಗಳಿಗೆ ಕೂಡ ಕಾಟನ್ ರಾಡ್ ಗಳ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಫುಲ್ ನಮಗೆ ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಇಂಟೀರಿಯರ್ ವರ್ಕ್ ವಿತ್ ಈ ಪೋರ್ಷನ್ ಅಲ್ಲಿ ಸ್ಟ್ರಿಪ್ ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ನೋಡಿ ವಿತ್ ಸ್ಟೋರೇಜ್ ಬರುತ್ತೆ, ನಮಗೆ ಕಾಟನ್ ಇದೆ ವಿತ್ ಸ್ಟೋರೇಜ್ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲೂ ರೈಟ್ ಸೈಡ್ ಅಲ್ಲೂ ವಿತ್ ಡ್ರೈಯರ್ ಬಾಕ್ಸ್ ಗಳೊಂದು ಪ್ರಾವಿಷನ್ ಮಾಡಿದ್ದಾರೆ. 2 ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಮಲ್ಕೊಂಡು ಎಕ್ಸಾಕ್ಟ್ ನಮಗೆ ಸೌತ್ ಗೆ ತಲೆ ಇಟ್ಟು ನಾರ್ತ್ ಗೆ ಮಲ್ಕೊಳ್ಳೋ ತರ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಟಿವಿ ಕ್ಯಾಬಿನೆಟ್ ವಿತ್ ಗ್ಲಾಸಿ ಡೋರು ವಿತ್ 2 ಡ್ರೈಯರ್ ಬಾಕ್ಸ್ ಗಳಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ವಿಂಡೋ ಪಕ್ಕದಲ್ಲಿ ನಮ್ಗೊಂದು ಡ್ರೆಸ್ಸಿಂಗ್, ಇದು ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್ಗೆ ಇಲ್ಲೊಂದು ಬಾಕ್ಸ್ ತರ ನಮಗೆ ಮಾಡಿ ಇಟ್ಟಿದ್ದಾರೆ. ಮೇನ್ ನೋಡಿ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರುವಂತಹ ಅಟ್ಯಾಚ್ ಬಾತ್ರೂಮು. ಇಲ್ಲಿ ನಮಗೆ ಮೌಂಟೆಡ್ ಆಗಿರುವಂತಹ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಬರುತ್ತೆ ವಿತ್ ಸ್ಟೋರೇಜ್ ಬಾಕ್ಸ್ ಒಂದು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಬೈಫರ್ಕೇಶನ್ ಇದೆ. ಇದು ಬಂದು ನಮಗೆ ವಾಲ್ ಮೌಂಟೆಡ್ ಕಮೋಡು ಡ್ರೈ ಐಟಮ್. ಇದು ಬಂದು ನಮಗೆ ವೆಟ್ ಸ್ನಾನ ಶವರ್. ಈ ಪೋರ್ಷನ್ ಅಲ್ಲಿ ನಮಗೆ ನೋಡಬಹುದು ಬ್ಲಾಕ್ ಮತ್ತೆ ವೈಟ್ ಪ್ಯಾನಲ್ ಬೋರ್ಡ್ ಒಂದು ಫಿಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಪೋರ್ಷನ್ ಬ್ಲಾಕ್ ಮೇಲ್ಗಡೆ ವೈಟ್, ಇಲ್ಲಾಂದ್ರೆ ಇಲ್ಲಿ ವೈಟ್ ಮೇಲ್ಗಡೆ ಬ್ಲಾಕ್ ಒಂದು ಫುಲ್ಲು. ಇದೇನ್ ನೋಡ್ತಾ ಇದ್ರ ಇಲ್ಲ ನಮಗೆ ಪ್ಯಾನಲ್ ಬೋರ್ಡ್ ಅಲ್ಲಿ ಬರುವಂತಹ ವೆಟ್ ಶವರ್ ಐಟಮ್ಸ್. ಇದು ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ಬೆಡ್ರೂಮ್ ಫಿಟರ್ಸ್ ನ ಯೂಸ್ ಮಾಡಿರುವಂತದ್ದು. ಶವರ್ಗೆ ನೋಡಿ ಆ ಪೋರ್ಷನ್ ಅಲ್ಲಿ ನಮಗೆ ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತಹ ಅಟ್ಯಾಚ್ ಬಾತ್ರೂಮ್. ಇದು ಅಲ್ಟಿಮೇಟ್ ಆಗಿದೆ, ಸೂಪರ್ ಆಗಿ ನಮಗೆ ಬಿಲ್ಡ್ ಆಗಿದೆ. ಈ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ, ಸಖತ್ತಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಈ ಸ್ಪೇಸ್ ಅಲ್ಲೂ ಕೂಡ ನಮಗೊಂದು ಕಿಂಗ್ ಸೈಜ್ ಕಾಟು ವಿತ್ ಸ್ಟೋರೇಜು ವಿತ್ ಡ್ರೈಯರ್ ಬಾಕ್ಸ್ ಗಳು ನಮಗೆ ಕಾಟಲ್ಲಿ ರೆಡಿ ಮಾಡಿ ಇಟ್ಟಿರುವಂತದ್ದು. ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದ್ರೂ ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಫ್ಲೋರಿಂಗು ಇಟಾಲಿಯನ್ ಮಾರ್ಬಲ್. ಈ ಪೋರ್ಷನ್ ಅಲ್ಲಿ ಟಿವಿ ಕ್ಯಾಬಿನೆಟ್ ಅಲ್ಟಿಮೇಟ್ ಆಗಿದೆ. ಇಲ್ಲಿ ನಮಗೆ ಪಾರ್ಕ್ ಸೈಡ್ ಅಲ್ಲೇ ವಿಂಡೋ ಕೊಟ್ಟಿರುವಂತದ್ದು. ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಅಪೋಸಿಟ್ ಅಲ್ಲಿ ಪಾರ್ಕ್ ವ್ಯೂ ಇದೆ ನಮಗೆ. ಇಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಲೈಟ್ ವಿತ್ ಸ್ಟೋರೇಜ್ಗೆ ಪ್ರಾವಿಷನ್, POP ವರ್ಕ್ ವಿತ್ LED ಲೈಟ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ ವಿಂಡೋದಲ್ಲಿ ಕೂಡ ನಾವು 2 ಕಾಟನ್ ರಾಡ್ ಗಳನ್ನ ನೋಡಬಹುದು. ಪೋರ್ಷನ್ ಅಲ್ಲಿ ನೋಡಿ ಅಟ್ಯಾಚ್ ಬಾತ್ರೂಮ್ ಡ್ರೈ ಮತ್ತೆ ವೆಟ್ ಆಲ್ರೆಡಿ ಬೈಫರ್ಕೇಶನ್ ಮಾಡಿ ಇಟ್ಟಿರುವಂತದ್ದು. 2x4 ಬೆಡ್ರೂಮ್ ಫಿಟರ್ಸ್ ಟಾಪ್ ಟು ಬಾಟಮ್ ವರ್ಗು ನಮಗೆ ಯೂಸ್ ಮಾಡಿದ್ದಾರೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿರುವಂತದ್ದು. ವಾರ್ಡ್ರೋಬ್ ಪಕ್ಕದಲ್ಲೇ ನಮಗೆ ಡ್ರೆಸ್ಸಿಂಗ್ ಏರಿಯಾ, ಸ್ಪೇಷಿಯಸ್ ಆಗಿ ಮಿರರ್ ಏರಿಯಾ ನಮಗೆ ಬಂದಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಮತ್ತೆ ಆ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ಗೆ ಪ್ರಾವಿಷನ್, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದ್ದಾರೆ. 2 ರೂಮು ತುಂಬಾ ಸ್ಪೇಷಿಯಸ್ ಆಗಿ ವಿತ್ 2 ಕಾಟ್ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು ಸೆಕೆಂಡ್ ಫ್ಲೋರ್ ಅಲ್ಲಿ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಪಕ್ಕದಲ್ಲೇ ನಮಗೆ ಇಲ್ಲಿ ಬಾಲ್ಕನಿ ಏರಿಯಾ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಜೊತೆಗೆ ಈ ಪೋರ್ಷನ್ ಅಲ್ಲಿ ಕೂಡ ಒಂದು ಸ್ಟಡಿ ಏರಿಯಾ, ಇಲ್ಲೂ ಕೂಡ ನಮ್ಗೊಂದು ಸ್ಟಡಿ ಏರಿಯಾಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇದು ಬಾಲ್ಕನಿ ಏರಿಯಾ. ಆರಾಮಾಗಿ ಒಂದು 3 ಸೆಟ್ ಸೋಫಾ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ. 2 ಕಡೆ ನಮಗೆ ಟಫಾ ಗ್ಲಾಸ್ SS ವರ್ಕ್ ವಿತ್ ಪಿಲ್ಲರ್ಗೆ ಇಟಾಲಿಯನ್ ಕ್ಲೇಡಿಂಗ್, ಮೇಲ್ಗಡೆ ಪೆಂಡ್ರಾಮೆಟ್ರಿಕ್ ಶೀಟ್ ಜೊತೆಗೆ LED ಲೈಟ್ ಗಳ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಬಾಲ್ಕನಿಗೆ ಬಂದ್ರೆ ನೋಡಬಹುದು ಡಬಲ್ ರೋಡ್ ಕಾಣಿಸುತ್ತೆ, ಜೊತೆಗೆ ಒಂದು ಪಾರ್ಕ್ ವ್ಯೂ ಕೂಡ ನಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಥರ್ಡ್ ಫ್ಲೋರ್ ಅಲ್ಲಿ ಅಷ್ಟೇ ಬಾಲ್ಕನಿ ಅಂತೂ ಹೆವಿ ಸ್ಪೇಷಿಯಸ್ ಆಗಿ ಕೂಡ ಬಿಲ್ಡ್ ಮಾಡಿದ್ದಾರೆ. ಲವ್ಲಿ ಆಗಿ i5 ಆಗಿ ನಮಗೆ ಈ ಮನೆ ಕನ್ಸ್ಟ್ರಕ್ಷನ್ ಆಗಿರುವಂತದ್ದು.
ವೀಕ್ಷಕರೇ, ಈಗ ಎಕ್ಸಾಕ್ಟ್ 3ನೇ ಫ್ಲೋರ್ಗೆ ಬಂದಿದ್ದೀನಿ. 3ನೇ ಫ್ಲೋರಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಲಿಫ್ಟ್ ಏರಿಯಾ ಮತ್ತೆ ಈ ಪೋರ್ಷನ್ ಇರುತ್ತೆ ಸ್ಟೋರೇಜು. ಈ ತರ ನಮಗೆ ಬರುತ್ತೆ. ಸೆಂಟ್ರಲ್ ಒಂದು ವಿಂಡೋ ವೆಂಟಿಲೇಷನ್ಗೆ, 2 ಕಡೆಗೂ ಕೂಡ ನಮಗೊಂದು ಸ್ಟೋರೇಜ್ ಸ್ಪೇಸ್ ಇದೆ. ದೊಡ್ಡದಾಗಿರುವಂತಹ ಒಂದು ಬಾಲ್ಕನಿ ಏರಿಯಾ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಇಲ್ಲಿ ಸ್ಪೇಷಿಯಸ್ ಆಗಿರುವಂತಹ ಬಾಲ್ಕನಿ ಏರಿಯಾ, ಇಲ್ಲಿ ಸ್ಟೋರೇಜು. ನಿಮ್ಮ ಊಹೆಯಾಗಿ ಬಿಡ್ತಾ ಇದೀನಿ ಏನಕ್ಕೆ ಯೂಸ್ ಆಗ್ಬೋದು ಅಂತ. ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಪಾರ್ಟಿ ಏರಿಯಾ, ಮೈಂಡ್ ರಿಲೀಫ್ ಆಗೋದಕ್ಕೆ ಬೇಕಾಗಿರುವಂತಹ ಐಟಮ್ಸ್ಗಳನ್ನ ಇಲ್ಲಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಚೆನ್ನಾಗಿದೆ. ಈ ರೂಮ್ ಬಗ್ಗೆ ತುಂಬಾ ಚಿಕ್ಕದಾಗಿ ಹೇಳ್ತೀನಿ. ಹೋಮ್ ಥಿಯೇಟರ್ ರೂಮ್ 7 ಮಾಡಿಸಿದಾಗ ಎಷ್ಟು ಲೆಂತಿ ಆಗಿದೆ ನೋಡಿ. ಚೆನ್ನಾಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ವುಡ್ ಫಿನಿಶಿಂಗ್ ಇರುವಂತಹ ವೆಟ್ರಿಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ಇಲ್ಲಿ ಇನ್ನೊಂದು ಬೆಡ್ರೂಮು. ಕೆಳಗಡೆ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಕಾಟ್ ಇದೆ. ವಿಂಡೋಗೆ ರಾಡ್ಗಳು, 2 ರಾಡ್ಗಳು ಕೊಟ್ಟಿರುವಂಥದ್ದು ವಿತ್ ಫ್ಯಾನು, ವಿತ್ POP, ವಿತ್ LED ಲೈಟ್, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬು. ಈ ಪೋರ್ಷನ್ ಅಲ್ಲಿ ಮಾಮೂಲಿ ಡ್ರೆಸ್ಸಿಂಗು, ಅದ್ರ ಆಪೋಸಿಟ್ ಅಲ್ಲೇ ಡ್ರೈ ಮತ್ತೆ ವೆಟ್ಗೆ ಸಪರೇಟ್ ಆಗಿರುವಂತಹ ಅಟ್ಯಾಚ್ ಬಾತ್ರೂಮ್ 2x4 ವೆಟ್ರಿಫೈ ಟೈಲ್ಸ್ ಅಲ್ಲಿ ಯೂಸ್ ಆಗಿರುವಂತದ್ದು. ವಾಲ್ ಇಲ್ಲಿ ನಮಗೆ ಆಂಟಿಸ್ಕ್ಯಾಡ್ ಟೈಲ್ಸ್ ಕೂಡ ನಮಗೆ ಯೂಸ್ ಆಗಿರುವಂತದ್ದು. ಮತ್ತೆ ಬಾತ್ರೂಮ್ ಡೋರ್ಗಳಿದೆಯಲ್ಲ, ಫುಲ್ಲು ನಮಗೆ ಇದು ಗ್ಲಾಸ್ ಬರುತ್ತೆ. ಇಲ್ಲಿ ನಮಗೆ ಟೀಕ್ವುಡ್ ಫ್ರೇಮ್ ಬರುತ್ತೆ. ಇದು ನಮಗೆ ಸ್ಟಿಕ್ಕರಿಂಗ್ ಆಗಿದೆ. ಇನ್ನರ್ದು ಔಟರ್ದು ಇನ್ನರ್ ತರ ನಮಗೆ ಬರೋದಿಲ್ಲ. ಆ ತರ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮ್ಗೊಂದು ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಮಾಡಿರೋ ಅಂಥದ್ದು. ಇದು 3ನೇ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. ಹೋಮ್ ಥಿಯೇಟರ್ ಒಂದು ರೂಮು, ಒಂದು ಅಟ್ಯಾಚ್ ಬಾತ್ರೂಮು, ಜೊತೆಗೆ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಪಾರ್ಟಿ ಮಾಡ್ಕೊಳ್ಳೋಷ್ಟು ಜಾಗ ಇರುವಂತಹ ಒಂದು ಬಾಲ್ಕನಿ ಏರಿಯಾ 3ನೇ ಫ್ಲೋರ್ ಅಲ್ಲಿ ನಮಗೆ ಒಂದು ಪ್ರಾವಿಷನ್ ಮಾಡಿದ್ದಾರೆ ನೋಡಿ. ಮನೆಗೆ ಏನಕ್ಕೆ ಅಷ್ಟು ಬೆಳಕು ಬರ್ತಾ ಇದೆ ಅಂದ್ರೆ ಇದರಿಂದಾನೆ. ಸ್ಕೈಲೈಟ್ಗೆ ಈ ಪೋರ್ಷನ್ ಸ್ಕೈಲೈಟ್ ಟಫ್ ಗ್ಲಾಸ್ ಕೊಟ್ಟಿದ್ದಾರೆ. ಅಪೋಸಿಟ್ ಡೌನ್ ಅಲ್ಲಿ ನಮ್ಗೆ ಮನೆ ಒಳಗಡೆ ಬೆಳಕು ಬರೋ ತರ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿವರೆಗೂ ನಮ್ಗೆ ಇಟಾಲಿಯನ್ ಮಾರ್ಬಲ್ ನಮ್ಗೆ ಬಂದಿರುವಂತದ್ದು. ಬಟ್ ಏನಂದ್ರೆ ಇಲ್ಲಿ ಈ ಫ್ಲೋರ್ಗೆ ನಮ್ಗೆ ಲಿಫ್ಟ್ ಬರೋದಿಲ್ಲ. ಲಿಫ್ಟ್ ಮೇಂಟೆನೆನ್ಸ್ ರೂಮ್ ಅಂತ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲೂ ಡೋರ್ ಇದೆ, ರೈಟ್ ಸೈಡ್ ಅಲ್ಲೂ ಡೋರ್ ಇದೆ. ರೈಟ್ ಸೈಡ್ ಡೋರು ಕೂಡ ನಮಗೆ ಫ್ರೇಮ್ ಅಲ್ಲ, ಟೀಕ್ವುಡ್ ಡೋರ್ ಕೂಡ ನಮಗೆ ಟೀಕ್ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಬಂದ್ರೆ ಮ್ಯಾನ್ಯುಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಒಂದು ಪ್ರಾವಿಷನ್ ಇದೆ. ಬಟ್ಟೆ ಹಾರಾಕೊಳ್ಳೋದಕ್ಕೆ ಕೂಡ ನಮ್ಗೊಂದು ಹ್ಯಾಂಗಲ್ ರೀತಿ ಕೊಟ್ಟಿದ್ದಾರೆ. ಇನ್ನು ಟ್ಯಾಂಕ್ ಮೇಲೆ ಹೋಗೋದಕ್ಕೆ ಲ್ಯಾಡರ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇದು ಒಂದು ನಮ್ಗೆ ವಾಷಿಂಗ್ ಮಿಷಿನ್ ರೂಮ್. ಒಂದು ಗಂಡ ಹೆಂಡತಿ ಒಂದು ಮಗು ಈ ರೂಮ್ ಅಲ್ಲಿ ವಾಸ ಮಾಡ್ಬೋದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇದನ್ನ ವಾಷಿಂಗ್ ಮಿಷಿನ್ ರೂಮ್ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ವಿತ್ ಗೇಟ್ ಕೊಟ್ಟಿದ್ದಾರೆ. ಆ ಮೂಲೆಯಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ, ಐಟಮ್ಸ್ ಗಳು ಇಟ್ಕೊಳ್ಳೋಕೆ ವಿತ್ ಸಣ್ಣ ಚಿಕ್ಕದಾಗಿರುವಂತಹ ಒಂದು ಇಂಟೀರಿಯರ್ ವರ್ಕು. ಇಲ್ಲೂ ಕೂಡ ನಮಗೆ ಗ್ರಾನೈಟ್ ನ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಅಲ್ಲಿ ಗೇಟ್ ಕೂಡ ನಮಗೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಈ ತರ ಈ ಪೋರ್ಷನ್ ಅಲ್ಲಿ ಇದೆ. ಇನ್ನು ಮುಂದೆಗಡೆ ನೋಡ್ತೀರಾ, ಅದು ಬಂದು ನಮಗೆ ಸಿಟ್ಟಿಂಗ್ ಏರಿಯಾ ತರ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಂಡ್ಬಂದ್ರೆ. ಎಸ್, ಇದನ್ನ ಸಿಟ್ಟಿಂಗ್ ಏರಿಯಾ ತರ ನಾವು ಕನ್ವರ್ಟ್ ಮಾಡ್ಕೊಬಹುದು. ಫ್ಯೂಚರ್ಗೆ ಏನಾದ್ರು ಮಂಗಳೂರು ಟೈಲ್ಸ್ ಏನಾದ್ರು ಹಾಕೊಂಡ್ರೆ 100% ಇದು ಸಿಟ್ಟಿಂಗ್ ಏರಿಯಾ ಅಂತಾನೆ ಹೇಳ್ತೀನಿ. ಪ್ಯಾರಾಪಟ್ ವಾಲ್ ಕೂಡ ನಮ್ಗೆ ಹೈಟ್ ಆಗಿದೆ. ಇಲ್ಲೆಲ್ಲ ನಮ್ಗೆ ವಾಲ್ಗಳಿಗೆ ಲೈಟ್ ಇಕ್ಕಿದ್ದಾರೆ ನೋಡಿ. ಒಂದು ಆಂಬಿಯನ್ಸ್ ನ ಕ್ರಿಯೇಟ್ ಮಾಡೋದಕ್ಕೆ ಸೂಪರ್ ಆಗಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಸಿಟ್ಟಿಂಗ್ ಏರಿಯಾ. ಅಲ್ಟಿಮೇಟ್ ಆಗಿ ನಮ್ಗೆ ಮನೆ ರೆಡಿ ಆಗಿರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಮತ್ತೆ ಈ ಪ್ರಾಪರ್ಟಿ ನಮಗೆ JP ನಗರ 8th ಫೇಸ್ ರಾಯಲ್ ಕೌಂಟಿಗೆ ಸೇರುವಂತಹ ಪೇಪರ್. ಇದು BDA ಪ್ರಾಪರ್ಟಿ ಆಗಿದೆ. 100 ಫೀಟ್ ಏನ್ ಡಬಲ್ ರೋಡ್ ಬರುತ್ತೆ, ಆ ಡಬಲ್ ರೋಡ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಪಾರ್ಕ್ ವ್ಯೂ ಮನೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ. ಇಲ್ಲಿ ನಮ್ಗೆ ವಾಕಬಲ್ ಅಲ್ಲಿ ಏನಿದೆ ಅಂದ್ರೆ, ಮನೆ ಮುಂದೆಗಡೆ ಪಾರ್ಕ್ ಇದೆ. ಪಾರ್ಕ್ ಪಕ್ಕದಲ್ಲಿ BBMP ಆಫೀಸ್ ಇದೆ. BBMP ಆಫೀಸ್ ಪಕ್ಕ ನಮ್ಗೆ ಮಕ್ಕಳು ಆಟಾಡುವಂತಹ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ಪಕ್ಕದಲ್ಲಿ ಇಂಡಿಯನ್ ಪೆಟ್ರೋಲ್ ಬ್ಯಾಂಕು, ಗೋದಾವರಿ ಕೆಫೆ, ಕೃಷ್ಣ ವಿಹಾರ ಒಂದು ಹೋಟೆಲು. ಮೇನ್ ಆಗಿ 378 ಬಸ್ ರೂಟ್ಗೆ ಹತ್ರ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಜೊತೆಗೆ ಇದು ಜಂಬೂ ಸವರಿ ದಿನೆಯಿಂದ ಜಯನಗರ 4 ಬ್ಲಾಕ್ ಹೋಗಿ ಮೆಜೆಸ್ಟಿಕ್ ಹೋಗುವಂತಹ ಬಸ್ ಕನೆಕ್ಟಿವಿಟಿಗೆ ತುಂಬಾ ಹತ್ರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಇಲ್ಲಿಂದ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ನಮಗೆ 3.5 ಇಂದ 4 ಕಿಲೋಮೀಟರ್ ಬರುತ್ತೆ. ಕೋಣನಕುಂಟೆ ಫೋರಂ ಮಾಲು, ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಎಲ್ಲ ನಮಗೆ ಜಸ್ಟ್ 4.5 4 ಒಳಗಡೆ ನಮಗೆ ಬರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಈ ಪ್ರಾಪರ್ಟಿಯಿಂದ ಬನ್ನರ್ಘಟ್ಟ ರೋಡ್ ಅಲ್ಲಿ ಬರುವಂತಹ ಉಳಿಮಾವು ಮೆಟ್ರೋ ಸ್ಟೇಷನ್, ಮೀನಾಕ್ಷಿ ಮಾಲು, ಡೆಕೋತ್ಲಾನ್ ಎಲ್ಲ ಅದು ಕೂಡ ನಮಗೊಂದು 3.5 ಇಂದ 4 ಕಿಲೋಮೀಟರ್ ಒಳಗಡೆ ಬರುವಂತಹ ಲೊಕೇಶನ್ ಅಲ್ಲಿ ಇದೆ. ಇನ್ನು ಇಲ್ಲಿಂದ ನಮಗೆ RV ಕಾಲೇಜ್ ಆಫ್ ಇನ್ಸ್ಟಿಟ್ಯೂಟ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜು ಜಸ್ಟ್ ಒಂದು 800 ಮೀಟರ್ ಇದೆ. ಶ್ರೀ ಚೈತನ್ಯ ಸ್ಕೂಲ್ಗೆ ವಾಕಬಲ್ ಇದೆ.
ಜೊತೆಗೆ ಜೂಬ್ಲಿ ಸ್ಕೂಲು NPS ಸ್ಕೂಲು ದಯಾನಂದ ಪಬ್ಲಿಕ್ ಸ್ಕೂಲ್ಗೆಲ್ಲ ನಮಗೆ ಜಸ್ಟ್ 1.5 ಕಿಲೋಮೀಟರ್ ಒಳಗಡೆನೆ ಬರುತ್ತೆ ಅಂತ ಹೇಳ್ಬೋದು. ಮೇಯ್ನ್ ಏನು ಅಂದ್ರೆ ಲೊಕೇಶನ್ 100% ರೆಸಿಡೆನ್ಸಿ ಏರಿಯಾ, 30 ಅಡಿ ರೋಡು, ಮನೆ ಮುಂದೆಗಡೆ ಪಾರ್ಕು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಪ್ರತಿ ಒಂದು ವಯಸ್ಕರಿಗೆ ಹೇಳಿ ಮಾಡ್ತಿರುವಂತಹ ಜಾಗನೇ ಈ ಜಾಗ ಆಗಿದೆ. ಎಂತ ಜಾಗ ಅಲ್ವಾ, ಅಲ್ಟಿಮೇಟ್ ಅಂದ್ರೆ ಅಲ್ಟಿಮೇಟ್ ಆಗಿ ನಮಗೆ ಮೇನ್ ಲೊಕೇಶನ್ಗೆ ಕೊಡಬೇಕು ಅಂತ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು ಒಳ್ಳೆ ರೇಟ್ ಅಲ್ಲಿ ಬರ್ತಾ ಇದೆ, ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇದೆ ಕೂಡ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ನೀವು ಯಾವ್ದಾದ್ರು ಪ್ರಾಪರ್ಟಿಗೆ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.